ಕೆರೆನ ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ 3 ವರ್ಷಕ್ಕೆ ಹರಾಜಲ್ಲಿ. ಅದಕ್ಕೆ ಮೀನು ಮರಿ ಬಿಡಲಿಕ್ಕೆ ಡೈರೆಕ್ಟ್ ಕೆರೆಗೆ ಬಿಟ್ಟರೆ ಎಲ್ಲ ಹಾವು ಗೀವು ಕಪ್ಪೆ ಮತ್ತು ಬಾತುಕೋಳಿಗೆಲ್ಲ ತಿಂದು ಮರಿ ವೇಸ್ಟ್ ಆಗ್ತದೆ. ಹಾಗಾಗಿ ಪಾಂಡಲ್ ಸಾಕೊಂಡಿದ್ದೀನಿ. ಆ ಪಾಂಡಲ್ ಮರಿ 2 ತಿಂಗಳಾಗಿದೆ ಸಾಕೊಂಡು. ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ, ಇವಾಗ ನೀರು ಹೋಗ್ತಾ ಇದೆ. ಪಾಂಡಲ್ ಖಾಲಿ ಮಾಡ್ತಾ ಇದ್ದೀನಿ. ಹೋಗ್ತಾ ಇದೆ. 2 ತಿಂಗಳಾಗಿದೆ. ಮರಿ ಎಷ್ಟಪ್ಪಾಗಿದ್ದಾವೆ, ಏನೇನು ಮರಿಗಳಿದೆ, ಯಾವ ಸೈಜ್ ಆಗಿದ್ದಾವೆ, ಅದಕ್ಕೇನೇ ಆಹಾರ ಕೊಡಬೇಕು, ಅದೆಲ್ಲ ಮಾಹಿತಿ ಸಿಗುತ್ತೆ. ಬನ್ನಿ ಹೋಗೋಣ. ಪಾಂಡ್ ಹತ್ರ ಇದೊಂದು 100/101 ಪಾಂಡು. ಅದೆಲ್ಲ ನೀರು ಖಾಲಿ ಮಾಡ್ತಾ ಇದ್ದೀವಿ. ನೋಡಿ, ನೋಡಿ ಎಲ್ಲ ಜಂಪ್ ಮಾಡ್ತಾ ಇದ್ದ ಮರಿಗಳು ತುಂಬ ಚೆನ್ನಾಗಿ ಬಂದವೆ. ಈ ಥರ ಮಾಡಿಬಿಡೋದ್ರಿಂದ ನಿಮ್ಗೆ ಮರಿಗಳು ವೇಸ್ಟ್ ಆಗೋಲ್ಲ. ನೋಡಿ ಎಲ್ಲ ಜಂಪ್ ಮಾಡ್ತಾ ಕಾಣಿಸ್ತಾ ಇದೆಯಾ? ಎಲ್ಲ ಜಂಪ್ ಮಾಡ್ತಾ ಇದ್ದಾವೆ. ಸುಮಾರೆಲ್ಲ ಒಂದು 150 ಇಂದ 200 ಗ್ರಾಮ್ ಇದೆ. ಈ ಥರ ಮಾಡೋದ್ರಿಂದ ಮರಿ ಬೇಗ ಬೆಳವಣಿಗೆ ಬರ್ತದೆ. ಪಾಲಿಶ್ ತೌಡು, ಕಡಲೆ ಹಿಂಡಿ ಈ ಥರ ಕೊಡ್ಕೋಬೇಕು. ನೋಡಿ ಎಲ್ಲ ಜಂಪ್ ಮಾಡ್ತಾ ಇದ್ದಾವೆ. ಕಾಣಿಸ್ತಾ ಇದೆಯಾ? ನೋಡಿ ಎಲ್ಲ ಜಂಪ್ 200 ಗ್ರಾಮ್ ಇದೆ. ಈ ಥರ ಮರಿ ಬಿಡೋದ್ರಿಂದ ಕೆರೆಯಲ್ಲಿ ವೇಸ್ಟ್ ಆಗಲ್ಲ ನಿಮಗೆ, ಮತ್ತು ಬೇಗ ಬೆಳವಣಿಗೆ ಬರ್ತದೆ. ನೋಡಿ ಕಾಣಿಸ್ತಾ ಇದೆ. ನೋಡಿ ತುಂಬ ಚೆನ್ನಾಗಿ ಜಂಪ್ ಮಾಡ್ತಾ ಇದ್ದೀವಲ್ಲ. ನೋಡಿ ಯಾವ ಥರ ಜಂಪ್ ಮಾಡ್ತಾ ಇದ್ದೀವಲ್ಲ. ಈ ಥರ ಮಾಡ್ಕೋಬೇಕು ಮರಿ ಸಾಕಾಣಿಕೆಗೆ. ಡೈರೆಕ್ಟ್ ನೀವು ಕೆರೆಗೆ ಬಿಟ್ಟರೆ ನೀವು 10,000 ಮರಿ ಬಿಟ್ಟರೆ ಬರೀ 1,000 ಕೂಡ ಸಿಗೋಲ್ಲ. ಈ ಥರ ಬಿಟ್ಟರೆ ನಿಮ್ಗೆ ಅಟ್ಲೀಸ್ಟ್ ಒಂದು 8,000 ಸಿಗುತ್ತೆ. 10,000 ಮರಿ ಈ ಥರ ಪಾಂಡಲ್ಲಿ ಬಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 8,000 ಸಿಗುತ್ತೆ. ಕೆರೆಯಲ್ಲಿ ಬಿಟ್ಟರೆ 10,000 ಒಂದೇ 1,000 ಉಳ್ಕೊಳೋದು ನಿಮಗೆ. ನೋಡಿ ಈ ಥರ ಎಲ್ಲ ಯಾವ ಥರ ಜಂಪ್ ಮಾಡ್ತಾ ಇದೆ ನೋಡಿ, ಕಾಣ್ತಾ ಇದೆಯಾ? ನೋಡಿ ಎಲ್ಲ ಜಂಪ್ ಮಾಡಿ ಮೇಲ್ಗಡೆ ಬೀಳ್ತಾ ಇದ್ದಾವೆ. ನೋಡಿ ಎಲ್ಲ ಮೇಲೆ ಬಂದು ನೋಡಿ ಕಾಣ್ತಾ ಇದೆಯಾ? ಈ ಥರ ನೋಡಿ ಹಚ್ಚಾಡ್ತಾ ಇದ್ದಾವೆ. ಈ ಥರ ಮಾಡೋದ್ರಿಂದ ತುಂಬ ಬೇಗ ಬೆಳೀತದೆ ಮರಿ. ನೋಡಿ ಎಲ್ಲ ಮೇಲ್ಗಡೆ ನೆಗಿತಾ ಇದ್ದಾವೆ. ನೋಡಿ ಈ ಥರ ಮಾಡೋದ್ರಿಂದ ಬೇಗ ಮೀನು ಮರಿ ಬೆಳವಣಿಗೆ ಬರ್ತವೆ. 2 ತಿಂಗಳಿಗೆ ನೋಡಿ ಎಷ್ಟು ತಪ್ಪಾಗಿದ್ದಾವೆ. ಈ ಥರ ಸಾಕ್ಬೇಕು ಮರಿಗಳನ್ನ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ದಪ್ಪಾಗ್ತವೆ, ವೇಸ್ಟ್ ಬರೋಲ್ಲ ನಿಮಗೆ. ನೋಡಿ ಎಲ್ಲ ಬೆಳೆಗಳೆಲ್ಲ ಜಂಪ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ಥರ ಜಂಪ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದಪ್ಪ ಇದ್ದಾವೆ. ಅಕ್ಕಿ ತೌಡು ಮತ್ತು ಕಡಲೆ ಹಿಂಡಿ 2 ಕೊಟ್ಕೊಂಡ್ರೆ ಸಾಕು. 1000 ಮರಿಗೆ ಒಂದು 100 ಗ್ರಾಮ್ ಸಾಕಾಗುತ್ತೆ. 100 ಗ್ರಾಮ್ ಅಕ್ಕಿ ತೌಡು ಮತ್ತು 100 ಗ್ರಾಮ್ ಕಡಲೆ ಹಿಂಡಿ. ಪ್ರತಿ ತಿಂಗಳಲ್ಲಿ 50 ಗ್ರಾಮ್ ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕು. ಆಗ ಚೆನ್ನಾಗಿ ಬೇಗ ಮರಿ ಡೆವಲಪ್ ಆಗ್ತದೆ. ನೋಡಿ ಯಾವ ಥರ ಜಂಪ್ ಮಾಡ್ತಾ ಇದ್ದಾವಲ್ಲ. ನೋಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸಮಗ್ರ ಸಾವಯವ ಸಿಂಚನ ಅಂತ ಹೊಸ ಯೂಟ್ಯೂಬ್ ಚಾನಲ್ ಇದೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ನಿಮಗೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಮತ್ತು ಇದು ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ ಇದೆ, ಆ ನಂಬರಿಗೆ ಕಾಲ್ ಮಾಡಿ ಸಿಗುತ್ತೆ. ಥ್ಯಾಂಕ್ ಯು.